ಏನು ನಿನ್ನೆ 7ನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸಾರದ ಸುಧಾಕರ್ ಅವ್ರನ್ನ ನಮ್ಮ ತಾಲೂಕಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ JDS ಮತ್ತು BJP ಎಲ್ಲ ಮುಖಂಡರುಗಳು ಕೂಡ ಒಂದು ಅದ್ದೂರಿಯಾದ ಕಾರ್ಯಕ್ರಮ ಮಾಡಿದ್ದು. ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿ ಸಮಸ್ಯೆ ಆಗಿತ್ತು. ಏನೇ ಕಾರ್ಯಕ್ರಮ ಮಾಡಿದ್ದೆ ಅಂತ ಕೇಳಿದಾಗ ನಾನು ಪೊಲೀಸ್ ಇಲಾಖೆ ಕೊಡಬೇಕಾದ ಲೆಟ್ರಲ್ಲಿ ಎಲ್ಲೂ ಕೂಡ ಮಧ್ಯ ಕೊಡ್ತೀವಿ ಅಂತ ಲೆಟ್ರಲ್ಲಿ ಪರ್ಮಿಷನ್ ಕೇಳಿರಲಿಲ್ಲ. ಸೃಷ್ಟಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿಯಲ್ಲಿ ಎಲ್ಲೂ ಕೂಡ ಎಂಡ ಕೊಡ್ತಕ್ಕಂಥದ್ದು ಮಧ್ಯ ಕೊಡ್ತಕ್ಕಂಥದ್ದು ಇಲ್ಲ. ಬಟ್ ಅವತ್ತೆಲ್ಲ ಸ್ವಲ್ಪ ಹತಾಶುರಿ ಆಯಿತು. ನಾವು ಕೂಡ ಅತಿ ಹೆಚ್ಚಿನ ಮತಗಳನ್ನ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಕೊಟ್ಟಿದ್ದೀವಿ, ನಮ್ಮ ತಾಲೂಕಿನ ಜನ ಖುಷಿಯಾಗಿರಲಿ ಅಂತೇಳಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ವಲ್ಪ ಹತಾಶುರಿ ಮಾಡ್ಕೊಂಡಿದ್ದೀವಿ. ಅದರ ಸಂಪೂರ್ಣ ಜವಾಬ್ದಾರಿ ನಾನೇ ಹೊರ್ತಾ ಇದ್ದೀನಿ. ಅದರಲ್ಲೂ ಕೂಡ ಮೊನ್ನೆ ನಡ್ತಕ್ಕಂಥ ಘಟನೆಯಲ್ಲಿ ಪಾರ್ಟಿ ಸಿದ್ಧಾಂತಕ್ಕೆ ಬದಲಾಗಿ ನಮ್ಮ ವಿಜೇಂದ್ರಣ್ಣವರು ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಮಾತಾಡಿದ್ರು, ನೀನು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ. ನಾನು ಅದನ್ನು ಸಂಪೂರ್ಣವಾಗಿ ಒಪ್ತೀನಿ. ನಮ್ಮ ಸಂಸ್ಕೃತಿಯಲ್ಲಿ ಆ ಥರ ಆಲೋಚನೆಗಳಿಗೆ ಅವಕಾಶ ಕೊಡಬಾರ್ದು. ನಾನು ಕೂಡ ಎಲ್ಲ ಒಂದು ಸ್ವಲ್ಪ ಗೆದ್ದಿರ್ತಕ್ಕಂಥ ಹುಮ್ಮಸ್ಸಲ್ಲಿ ಸ್ವಲ್ಪ ಹತಾಶುರಿ ಆಗಿರ್ತಕ್ಕಂಥದ್ದು ಸತ್ಯ. ಆದರೂ ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಸರು ಮೇಲೆಲ್ಲೂ ಕೂಡ ಲೈಸೆನ್ಸ್ ಇರಲಿಲ್ಲ. ನಮ್ಮ ಕಾರ್ಯಕರ್ತರ ಮೇಲೆ ಲೈಸೆನ್ಸ್ ಇತ್ತು. ಅಲ್ಲಿ ಏನು ನಡೀತಾ ಕಾರ್ಯಕ್ರಮ ಅಂತಂದಾಗ ಮಾತ್ರ ಪರ್ಮಿಷನ್ ತಗೊಂಡಿದ್ದೆ, ಬಿಟ್ಟರೆ ಏನು ಹತಾಶುರ್ಯ ಅಲ್ಲಂಥ ಘಟನೆ ನಡೆದರೂ ಕೂಡ ಯಾರೊಬ್ಬರಿಗೂ ಕೂಡ ಏನು ಹತಾಶುರ್ಯ ಆಗಿದೆ. ಕಾರ್ಯಕ್ರಮ ಯಶಸ್ವಿ ಆಯಿತು. ಜನಗಳು ಕೆಲವು ಮೀಡಿಯಾದಲ್ಲೆಲ್ಲ ರಾಜ್ಯ ದೇಶದ ಸುದ್ದಿ ಆಗಿರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮುಜುಗರ ಆಗಬಾರ್ದು, ಆದ ಕಾರಣ ನಾವು ನಿನ್ನ 6 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷಸ್ಥಾನದಿಂದ ಮತ್ತು ಪಾರ್ಟಿಯಿಂದ ನಿನ್ನ ವಜಾ ಮಾಡ್ತೀವಿ ಅಂತೇಳಿ ನಿನ್ನೆ ವಿಜೇಂದ್ರವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪುರ ನನ್ನ ಮೇಲೆ ಆದೇಶ ಮಾಡಿದ್ರೆ ನಾನು ಆದೇಶನ ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀನಿ.